ಡೇರೆ ಗಿಡಗಳಲ್ಲಿ ಗೊಂಚಲು ಗೊಂಚಲು ಡೇರೆ ಹೂಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಹಾಗೆ ಡೇರೆ ಗಿಡ ಸ್ವಲ್ಪ ದೊಡ್ಡ ಆದಮೇಲೆ ಒಂದು ಗೊಬ್ಬರನ ಕೊಟ್ಕೊಳ್ಬೇಕಾಗತ್ತೆ. ಅದು ಯಾವ ಫರ್ಟಿಲೈಸರು ಮತ್ತು ಯಾವ ವಿಧಾನನ ಅನುಸರಿಸ್ಕೊಂಡ್ರೆ ಡೇರೆ ಗಿಡಗಳಲ್ಲಿ ಅಧಿಕ ಹೂಗಳನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್, ನಾನು ಕಟಿಂಗಿಂದ ಡೇರೆ ಗಿಡನ ಯಾವ ರೀತಿ ಬೆಳೆಸ್ಕೊಳ್ಳೋದು, ಹಾಗೆ ಹಾಕಿರುವಂಥ ಕಟಿಂಗ್ ಏನಾದರೂ ಕೊಳಿತಾ ಇತ್ತು ಅಂತಂದರೆ ಅದನ್ನು ಯಾವ ರೀತಿ ಮಾಡಿ ಸೇವ್ ಮಾಡ್ಕೊಳ್ಬೋದು, ಹಾಗೆ ಗಡ್ಡೆಯಿಂದ ಯಾವ ರೀತಿ ಡೇರೆ ಗಿಡನ ಬೆಳೆಸ್ಕೊಳ್ಬೋದು ಅನ್ನೋದನ್ನೆಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡೇರೆ ಗಿಡ ಎಷ್ಟು ದೊಡ್ಡ ಆದಮೇಲೆ ಯಾವ ಕ್ರಮನ ಅನುಸರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಹೂಗಳನ್ನು ಪಡ್ಕೊಳ್ಬೋದು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ವರ್ಷದ ಗಡ್ಡೆಯಿಂದ ಬಂದಿರುವಂತಹ ಸಸಿಗಳು ಕೂಡ ಕೆಲವೊಮ್ಮೆ ಒಂದೇ ಸಸಿ ಬಂದುಬಿಡುತ್ತೆ. ಆಗ ಕೂಡ ನಾವು ಗಿಡಗಳಲ್ಲಿ ತುಂಬ ಜಾಸ್ತಿ ಹೂವನ್ನು ಪಡ್ಕೊಳ್ಬೇಕು ಅಂತಂದರೆ ಆ ಗಿಡನ ಪ್ರೂನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಪಿಂಚಿಂಗ್ ಮಾಡಬೇಕಾಗತ್ತೆ. ಸ್ವಲ್ಪ ಲೇಟ್ ಆಯಿತು ಅಂದರೂ ಕೂಡ ಈ ರೀತಿ ಮೊಗ್ಗುಗಳು ಹೊರಟುಬಿಡುತ್ತೆ. ಮೊಗ್ಗುಗಳು ಹೊರಟಾಗ ನಾವು ಯಾವುದೇ ರೀತಿ ಪಿಂಚಿಂಗ್ನೆಲ್ಲ ಮಾಡ್ಕೊಳ್ಬಾರ್ದು. ಆಗ ಒಂದು ಫರ್ಟಿಲೈಸರ್ನ ಕೊಟ್ಕೊಂಡ್ರೆ ಅದರಲ್ಲಿ ಕೂಡ ನಾವು ಬ್ರ್ಯಾಂಚಸ್ಸನ್ನು ಪಡ್ಕೊಳ್ಬೋದು. ಜಾಸ್ತಿ ಪೋಷಕಾಂಶಗಳು ಗಿಡಕ್ಕೆ ಸಿಕ್ಕಿದಾಗೆ ಬ್ರ್ಯಾಂಚಸ್ ಎಲ್ಲ ಬರುತ್ತೆ, ಹಾಗೆ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ಗಿಡ ಕೂಡ ಚಿಕ್ಕದೇ ಇದೆ, ಇದರಲ್ಲಿ ಕೂಡ ಮೊಗ್ಗು ಹೊರಟುಬಿಟ್ಟಿದೆ. ಆದರೆ ಬ್ರ್ಯಾಂಚಸ್ ಕೂಡ ತುಂಬ ಜಾಸ್ತಿ ಇದೆ ಇದರಲ್ಲಿ. ಕೆಲವೊಂದು ಗಿಡದಲ್ಲಿ ಒಂದೇ ಸಸಿ ಉಟ್ಕೊಂಡಿರುತ್ತೆ, ಅದಕ್ಕೆ ಬ್ರ್ಯಾಂಚಸ್ ಬಂದಿರಲ್ಲ, ಆಗಲೇ ಮೊಗ್ಗು ಹೊರಟು ಬಿಡುತ್ತೆ. ಆಗ ನಾವು ಫರ್ಟಿಲೈಸರನ್ನು ಕೊಡೋದ್ರ ಮೂಲಕ ಬ್ರ್ಯಾಂಚಸ್ ಎಲ್ಲ ಗಿಡಗಳಿಗೆ ಹೆಚ್ಚಿಗೆ ಪೋಷಕಾಂಶಗಳು ಸಿಕ್ಕಿ ಬ್ರ್ಯಾಂಚಸ್ ಬರೋ ರೀತಿ ಮಾಡ್ಕೊಳ್ಬೋದು. ಮೊಗ್ಗು ಹೊರಡೋದಕ್ಕಿಂತ ಮೊದಲೇ ಆದರೆ ನಾವು ಪಿಂಚಿಂಗ್ ಮುಖಾಂತರ ಜಾಸ್ತಿ ಬ್ರ್ಯಾಂಚಸ್ಸನ್ನು ಪಡ್ಕೊಳ್ಬೋದು. ಪಿಂಚಿಂಗ್ ಮಾಡಬೇಕಿದ್ರೂ ಕೂಡ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ, ಇಲ್ಲಾಂದರೆ ಡೇರೆ ಗಿಡ ಹಾಳಾಗೋ ಚಾನ್ಸಸ್ ಇರುತ್ತೆ. 2.5 ಫೂಟಾದರೂ ಗಿಡ ದೊಡ್ಡ ಆದಮೇಲೆ ನಾವು ಪಿಂಚಿಂಗ್ನ ಮಾಡ್ಕೊಳ್ಬೇಕು. ಅದಕ್ಕೂ ಮೊದಲು ನಾವು ಪಿಂಚಿಂಗ್ ಮಾಡ್ಕೊಳ್ಬೋದಾದರೆ ಗಿಡ ತುಂಬಾ ಸಾಫ್ಟಾಗಿರುತ್ತೆ. ಡೇರೆ ಗಿಡ ಅದು ಕೊಳೆಯೋ ಚಾನ್ಸಸ್ ತುಂಬಾ ಇರುತ್ತೆ. ಅಂದರೆ ನಾವು ಪಿಂಚಿಂಗ್ ಮಾಡಿದ ಜಾಗದಿಂದ ನೀರು ಒಳಗಡೆ ಸಿಕ್ಬಿಟ್ಟು ಗಡ್ಡೆನೇ ಕೊಳೆತು ಹೋಗ್ಬಿಡ್ಬೋದು. ಸ್ಟೆಮ್ ಕೂಡ ಪೂರ್ಣ ಪ್ರಮಾಣದಲ್ಲಿ ಕೊಳೆತು ಹೋಗ್ಬಿಡ್ಬೋದು. ಅದಕ್ಕೆ ಸ್ಟೆಮ್ ಎಲ್ಲ ಸ್ವಲ್ಪ ಬಲಿತ ಮೇಲೆ ನಾವು, ಅಂದರೆ ಬೆಳವಣಿಗೆ ಆದಮೇಲೆ ಪಿಂಚಿಂಗನ್ನು ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಪಿಂಚಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಮೇಲ್ಗಡೆ ಟಿಪ್ನ ಪಿಂಚಿಂಗ್ ಮಾಡಬೇಕು. ಆದರೆ ಪಿಂಚಿಂಗ್ ಮಾಡುವಾಗ ಈ ರೀತಿ ಸ್ವಲ್ಪ ಪ್ರಮಾಣದ ಆ ಸ್ಟೆಮ್ನ ಬಿಟ್ಬಿಟ್ಟು ಪಿಂಚಿಂಗ್ನ ಮಾಡ್ಕೊಳ್ಬೇಕು. ಆಗ ಡೇರೆ ಗಿಡದ ಒಳಗಡೆ ನೀರೆಲ್ಲ ಹೋಗಲ್ಲ, ಇದರಿಂದ ಗಿಡ ಸೇವ್ ಆಗುತ್ತೆ. ಯಾವುದೇ ರೀತಿ ಸ್ಟೆಮ್ ಎಲ್ಲ ಕೊಳೆಯೋದೆಲ್ಲ ಆಗಲ್ಲ. ಈ ರೀತಿಯೇ ಪಿಂಚಿಂಗ್ನ ಮಾಡ್ಕೊಳ್ಬೇಕು. ಪೂರ್ಣ ಪ್ರಮಾಣದಲ್ಲಿ ಆ ಟಿಪ್ನ ಪಿಂಚಿಂಗ್ ಮಾಡ್ಕೊಂಡ್ವಿ ಅಂತಾದರೆ ನೀರೆಲ್ಲ ಒಳಗಡೆ ಸಿಕ್ಬಿಡ್ಬೋದು. ಅದಕ್ಕೆ ಕೇರ್ಫುಲ್ಲಾಗಿ ಪಿಂಚಿಂಗ್ನ ನಾವು ಮಾಡ್ಕೋಬೇಕಾಗತ್ತೆ. ಈ ರೀತಿ ಪಿಂಚಿಂಗ್ ಮಾಡೋದ್ರಿಂದ ಜಾಸ್ತಿ ಬ್ರ್ಯಾಂಚಸ್ಗಳು ಬರುತ್ತೆ. ಜಾಸ್ತಿ ಬ್ರ್ಯಾಂಚಸ್ಗಳು ಬಂದಾಗೆ ಜಾಸ್ತಿ ಹೂಗಳನ್ನು ನಾವು ಪಡ್ಕೊಳ್ಬೋದು. ಗಿಡ ಕೂಡ ತುಂಬಾ ಖುಷಿಯಾಗಿ ಬರುತ್ತೆ. ನೋಡಿ, 8 ದಿವಸ ಆಗಿದೆ ಇದಕ್ಕೆ ನಾನು ಪಿಂಚಿಂಗ್ ಮಾಡಿಬಿಟ್ಟು. ನೋಡಿ ಯಾವ ರೀತಿ ಬ್ರ್ಯಾಂಚಸ್ ಎಲ್ಲ ಹೊರಟಿದೆ ಅಂತ. ಒಂದೇ ಗಿಡ ಇದ್ದರೂ ಕೂಡ ತುಂಬ ಜಾಸ್ತಿ ಹೂಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಈ ರೀತಿ ಪಿಂಚಿಂಗ್ನ ಅವಶ್ಯಕತೆ ತುಂಬಾ ಇರುತ್ತೆ. ನೋಡಿ, ಈ ಗಿಡದ ಕೂಡ ಪಿಂಚಿಂಗ್ ಮಾಡ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಬ್ರ್ಯಾಂಚಸ್ ಎಲ್ಲ ಹೊರಟ್ಕೊಂಡಿದೆ. ನೋಡಿ ಎಷ್ಟು ಉದ್ದವಾಗಿ ಹೊರಟಿದೆ ಅಂತ. ತುಂಬ ಹೆಲ್ದಿಯಾಗಿ ಬ್ರ್ಯಾಂಚಸ್ಗಳೆಲ್ಲ ಬರ್ತಾ ಇದೆ. ಅದಕ್ಕೆ ಕೆಲವೊಂದು ಫರ್ಟಿಲೈಸರ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಜಾಸ್ತಿ ಫರ್ಟಿಲೈಸರ್ ಕೊಡೋ ಅವಶ್ಯಕತೆ ಏನಿಲ್ಲ ಡೇರೆ ಗಿಡಗಳಿಗೆ. ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಒಂದು ಫರ್ಟಿಲೈಸರ್ ಕೂಡ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಗಡ್ಡೆಗಳಿಂದ ತುಂಬ ಜಾಸ್ತಿ ಗಿಡಗಳು ಈ ರೀತಿ ಬಂದರೆ ಗಿಡನ ಪಿಂಚಿಂಗ್ ಮಾಡುವಂಥ ಅವಶ್ಯಕತೆ ಎಲ್ಲ ಇರಲ್ಲ. ಒಂದೊಂದು ಗಿಡಕ್ಕೆ 5-6 ಹೂ ಬಿಟ್ಟರೂ ಕೂಡ ತುಂಬಾ ಹೂ ಬಿಟ್ಬಿಡುತ್ತೆ. ಅದಕ್ಕೆ ಈ ರೀತಿಯಾಗಿರುವಂಥ ಗಿಡಗಳನ್ನು ನಾವು ಪಿಂಚಿಂಗ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಹಾಗೆ ಮಾಡಿಕೊಂಡ್ರೂ ಕೂಡ ಅವುಗಳಿಗೆ ಪೋಷಕಾಂಶ ಸಾಲಲ್ಲ. ಅದಕ್ಕೆ ಪಿಂಚಿಂಗ್ ಮಾಡ್ಕೋಬಾರ್ದು. ನೋಡಿ, ಡೇರೆ ಗಿಡಗಳು ತುಂಬಾ ಸಾಫ್ಟಾಗಿರೋದ್ರಿಂದ ಈ ಹೂ ಬಿಟ್ಟ ಮೇಲಂತೂ ತುಂಬಾ ಬಾಗಿಬಿಡುತ್ತೆ. ಗಿಡ ಎಲ್ಲ ಮುರಿದೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಈಗಲೇ ನಾವು ಸಪೋರ್ಟ್ಗೆ ಈ ಥರ ಸ್ಟಿಕ್ನ ಕೊಟ್ಕೊಳ್ಬೇಕಾಗತ್ತೆ. ಸ್ಟಿಕ್ನ ಕೊಟ್ಟಬೇಕಿದ್ರೂ ಕೂಡ ಈ ರೀತಿ ಕವರ್ನಲ್ಲಿ ನಾವು ಹಾಕ್ಕೊಂಡಾಗ ಸ್ವಲ್ಪ ಗಟ್ಟಿಯಾಗಿರುವಂಥ ಸ್ಟಿಕ್ನ, ತುಂಬ ಭಾರ ಇಲ್ಲದೆ ಇರುವಂಥ ಸ್ಟಿಕ್ನ ಕೊಟ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಈ ಗ್ರೋ ಬ್ಯಾಗ್ ಮುಖಾಂತರನೇ ಅದು ಬಿದ್ದೋಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ದಪ್ಪವಾಗಿರುವಂಥ ಸ್ಟಿಕ್ನೆಲ್ಲ ಕೊಟ್ಕೊಳ್ಬಾರ್ದು. ನೋಡಿ, ಈ ರೀತಿ ಸ್ಟಿಕ್ನ ಕೊಟ್ಕೊಂಡು ಬ್ಯಾಂಡ್ನ ಮಾಡ್ಕೋಬೇಕಾಗತ್ತೆ.
ತುಂಬ ಸಾಫ್ಟಾಗಿರೋದ್ರಿಂದ ಸ್ಟೆಮ್ಗಳೆಲ್ಲ ಮುರಿದೋಗೋ ಚಾನ್ಸಸ್ ಇರುತ್ತೆ. ಹೂ ಬಿಟ್ಟ ಮೇಲಂತೂ ತುಂಬಾ ಬಾಗ್ಬಿಡುತ್ತೆ. ಅದಕ್ಕೆ ಈಗಲೇ ನಾವು ಸಪೋರ್ಟ್ಗೆ ಈ ಥರ ಸ್ಟಿಕ್ನ ಕೊಟ್ಕೋಬೇಕು, ಇಲ್ಲ ತುಂಬ ಜೋರು ಗಾಳಿ ಮಳೆಲೆಲ್ಲ ಮುರಿದೋಗ್ಬಿಡುತ್ತೆ ಗಿಡಗಳೆಲ್ಲ. ನೋಡಿ, ತುಂಬ ಜಾಸ್ತಿ ಗಿಡಗಳಿದ್ದಾಗ ತುಂಬ ಟೈಟಾಗಿ ಕಟ್ಕೊಳ್ಬಾರ್ದು. ನೋಡಿ, ಈ ಥರ ಲೂಸಾಗಿ ಕಟ್ಕೊಳ್ಬೇಕು. ಗಿಡಗಳ ಒಳಗೆಲ್ಲ ಏರೆಲ್ಲ ಪಾಸ್ ಆಗೋ ರೀತಿ ಕಟ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಎಲೆಗಳೆಲ್ಲ ತುಂಬಾ ಕೊಳ್ತೋಗ್ಬಿಡುತ್ತೆ. ನೋಡಿ, ಕೆಲವೊಂದು ಗಿಡಗಳೆಲ್ಲ ಇನ್ನೂ ತುಂಬಾ ಚಿಕ್ಕದಾಗಿ ಕೂಡ ಇದೆ. ಕೆಲವೊಂದು ಗಡ್ಡೆಗಳಿಂದ ಹೊರಟಿರೋದು ಒಂದೇ ಗಿಡ ಆದರೂ ಕೂಡ ಬ್ರ್ಯಾಂಚಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಇದು ಕೂಡ ಒಂದೇ ಸ್ಟೆಮ್ ಆಗಿಯೇ ಬಂದಿರೋದು, ಆದರೆ ಬ್ರ್ಯಾಂಚಸ್ ತುಂಬ ಇತ್ತು. ಈಗ ಒಂದು ಸಿಂಪಲ್ ಫರ್ಟಿಲೈಸರ್ ಅಂದರೆ ನಾನು ಸಗಣಿನ ಡೈಲ್ಯೂಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ಸಗಣಿನ ತೊಗೊಂಡಿದ್ದೀನಿ, ಇದು ಸ್ಲರಿ ಅಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಸ್ಲರಿನ ಹಾಕೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈಗ ಸಗಣಿ ಗೊಬ್ಬರನ ಅಂದರೆ ಸಗಣಿನೇ ಡೈರೆಕ್ಟಾಗಿ ಡೈಲ್ಯೂಟ್ ಮಾಡಿ ಹಾಕ್ಕೊಳ್ತೀನಿ. ತುಂಬ ಡೈಲ್ಯೂಟ್ ಮಾಡೋದಕ್ಕೆ ಹೋಗಬಾರ್ದು, ಯಾಕಂತಂದರೆ ಮಳೆ ಬೀಳ್ತಾನೆ ಇರುತ್ತಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಡೈಲ್ಯೂಟ್ ಮಾಡಿಕೊಂಡೇ ಸಗಣಿನ ಬಳಸ್ಕೊಳ್ಬೇಕಾಗತ್ತೆ. ಡೈರೆಕ್ಟಾಗಿ ಸಗಣಿನ ಹಾಕ್ಕೊಳ್ಬಾರ್ದು, ಗೆದ್ದಲೆಲ್ಲ ಬರೋದು ತುಂಬಾ ಜಾಸ್ತಿ ಆಗಿಬಿಡುತ್ತೆ ಆ ರೀತಿ ಹಾಕ್ಕೊಂಡ್ರೆ ಸಗಣಿನ. ನಾನು ಎಲ್ಲ ರೀತಿ ಗಿಡಗಳಿಗೂ ಅಂದರೆ ತುಂಬ ಚಿಕ್ಕ ಗಿಡಗಳಿಗೂ ಹಾಕಿದ್ದೀನಿ, ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ತುಂಬ ದೊಡ್ಡ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಮೊಗ್ಗು ಬರ್ತಾ ಇರುವಂಥ ಗಿಡಗಳಿಗೆ ಹಾಕ್ಕೊಂಡ್ರೆ ಹೂಗಳ ಸೈಜ್ ಕೂಡ ಜಾಸ್ತಿ ಬರುತ್ತೆ. ಹಾಗೆ ಒಂದೇ ಸಸಿ ಇದ್ದರೆ ಬ್ರ್ಯಾಂಚಸ್ ಕೂಡ ಹೊರಡೋದಕ್ಕೆ ಪೋಷಕಾಂಶಗಳು ಸಿಕ್ಕದಾಗತ್ತೆ ಗಿಡಗಳಿಗೆ. ನೋಡಿ, ಈ ರೀತಿ ಇಷ್ಟು ಡೈಲ್ಯೂಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಗಿಡಗಳಿಗೆಲ್ಲ. ಚಿಕ್ಕ ಗಿಡ ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿ ಅಡಿಕೆ ಸಿಪ್ಪೆನ ನಾನು ಮುಚ್ಕೊಂಡಿರೋದ್ರಿಂದ ಅದರ ಮೇಲ್ಗಡೆ ಹಾಕಿದರೆ ಬೇಗ ತೊಳೆದು ಹೋಗಲ್ಲ, ಅಂದರೆ ಮಳೆ ಬಂದರೂ ತೊಳೆದು ಹೋಗಲ್ಲ. ನಿಧಾನಕ್ಕೆ ಗಿಡಗಳಿಗೆ ಸಿಗ್ತಾನೆ ಇರುತ್ತೆ ಪೋಷಕಾಂಶ. ನೋಡಿ, ಎಲ್ಲ ಗಿಡಗಳಿಗೂ ಹಾಕ್ಕೊಂಡಿದ್ದೀನಿ ನಾನು ಇದೇ ರೀತಿ. ಗಿಡಗಳು ಇಷ್ಟು ದೊಡ್ಡ ಆದಮೇಲೆ ಈ ರೀತಿ ತುಂಬ ಸಿಂಪಲ್ ಆಗಿರುವಂಥ ಈ ಗೊಬ್ಬರನ ಹಾಕ್ಕೊಂಡ್ರೆ ಸಾಕು, ಗಿಡಗಳೆಲ್ಲ ತುಂಬ ಚೆನ್ನಾಗಿ ಗ್ರೋ ಆಗ್ತಾನೆ ಇರುತ್ತೆ. ನೋಡಿ, ಎಲ್ಲ ಗಿಡಗಳಿಗೂ ನಾನು ಸ್ಟಿಕ್ನ ಕೊಟ್ಕೊಂಡಿದ್ದೀನಿ. ಈ ರೀತಿ ಜೋಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದಿಷ್ಟೇ ಮಾಡಿದ್ರೆ ಸಾಕಾಗುತ್ತೆ ಡೇರೆ ಗಿಡಗಳಿಗೆ. ತುಂಬ ಜಾಸ್ತಿ ಕೇರ್ ತಗೊಳ್ಳೋವಂಥ ಅವಶ್ಯಕತೆ ಏನೂ ಇಲ್ಲ. ತುಂಬ ಜಾಸ್ತಿ ಹೂಗಳನ್ನು ನಾವು ಪಡ್ಕೊಳ್ಬೋದು. ಈ ರೀತಿ ನೀವು ಕೂಡ ನಿಮ್ಮ ಡೇರೆ ಗಿಡಗಳಿಗೆ ಆರೈಕೆ ಮಾಡೋದ್ರ ಮೂಲಕ ತುಂಬ ಜಾಸ್ತಿ ಹೂಗಳನ್ನು ಪಡ್ಕೊಳ್ಳಿ. ಒಂದೇ ಗಿಡ ಇದ್ದರೂ ಕೂಡ ಪೆಂಚಿಂಗ್ ಮಾಡೋದ್ರ ಮೂಲಕ ತುಂಬ ಜಾಸ್ತಿ ಹೂಗಳನ್ನು ನಾವು ಪಡ್ಕೊಳ್ಬೋದು. ಈ ರೀತಿ ಸಗಣಿನ ಡೈಲ್ಯೂಟ್ ಮಾಡಿ ಹಾಕೋದ್ರಿಂದ ಗಿಡಗಳು ಹೆಲ್ದಿಯಾಗಿ, ಹೂಗಳು ಕೂಡ ತುಂಬ ಹೆಲ್ದಿಯಾಗಿ ಬರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.